ನಾವಾಗಲೇ ನೋಡಿ ಲೇಟಾಗಿ ಬಂದರೆ ನಾವು ಮೋನಿನ ಕರ್ಕೊಂಡು ಫುಲ್ಲು ರಶ್ ಅಂದ್ಬಿಟ್ಟು ಆಂಟಿ ಮನೆಗೆ ಬಂದ್ಬಿಟ್ಟು ದೋಸೆ ತಿಂತಾ ಇದೀವಿ. ಆಂಟಿ ಏನು ಹೇಳ್ಬೇಕಂತ ಹೇಳ್ದೋಡಮ್ಮ. ನಮ್ಮ ಯಜಮಾನು ಚೆನ್ನಾಗಿರೋ ಬಸ್ ಮಾಡಿಲ್ಲ ನೋಡಿ. ಇವಾಗ ಇನ್ನೊಂದು ಪ್ರಾಬ್ಲಮ್ಮು, ಟೈರ್ ಚೇಂಜ್ ಮಾಡ್ತಾವ್ರೆ. ಹಂಗೆ ರೆಡ್ ಬುಲ್ ತಗೊಂಡಿದ್ದೀವಲ್ಲ, ತುಂಬಾ ಸುಸ್ತಾಯ್ತು. ಅವ್ರ ಹೆಂಡತಿನ ಬಿಟ್ಬಿಟ್ಟು ಖುಷಿ ನೋಡ್ರಿ ಹೆಂಗೈತೆ ಮಗದಲ್ಲಿ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ರೋಡಲ್ಲಿ ಯಾಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ದೊಡ್ಡಮ್ಮ ಅವರ ಯಾರಿಗೆ ಏನದು ಬಿಗ್ ರೂಟಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ನಮ್ಮ ಆಂಟಿ ನಮ್ಮ ಮಮ್ಮಿ ಎಲ್ಲರೂ ಇವಾಗ ಒಂದು ಬಸ್ಸಲ್ಲಿ ಹೋದ್ರು. ನನ್ನ ತಮ್ಮ ಇನ್ನೊಬ್ಬ ಬರಬೇಕು, ಮೋನಿ ಅಂತ, ಅವನ ಜೊತೆ ಕರ್ಕೊಂಡು ಹೋಗ್ಬೇಕು ನಾವು. ಅದಕ್ಕೆ ನಾನು ನನ್ನ ತಮ್ಮ ಮನು ಇಬ್ಬರು ನಿಂತಿದ್ದೀವಿ. ಎಲ್ಲರೂ ಬಸ್ಸಲ್ಲಿ ಹೋದ್ರು. ಇವಾಗ ಅವನೊಬ್ಬನ ಕರ್ಕೊಂಡು ಹೋಗ್ಬೇಕು. ಖಾಲಿ ಬಸ್ ನೋಡಿ ಗೈಸ್, ಖಾಲಿ ಬಸ್ ಇದು. ಅವ್ನು ಬಂದಿರೋ ಹತ್ಕೊಂಡು ಹೋಗ್ಬಿಡ್ತಿದ್ರಿ. ಸೊ ನೋಡೋಣ, ಅವ್ನು ಬರೋ ಗಂಟೆ ವೆಯ್ಟ್ ಮಾಡಿ ಕರ್ಕೊಂಡು ಬೇಗ ಹೊರಡಿ ಅಲ್ಲಿ ಏನೇನಾಗುತ್ತೆ ವೀಡಿಯೋ ತೋರಿಸ್ತೀನಿ. ಯಾರ್ಯಾರು ನನ್ನ ಚಾನಲ್ ಲೈಕ್ ಮಾಡಿದ್ರು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಗೈಸ್. ನಾನು ನನ್ನ ಚಾರ್ಜರ್ನ ಇಟ್ಕೊಂಡ್ಬಿಟ್ಟಿದ್ದೀನಿ. ಮೇನ್ ಬೇಕಾದ್ರೆ ನನ್ನ ಚಾರ್ಜರ್ ಇಲ್ಲಾಂದರೆ ನಂಗೆ ಆಗಲ್ಲ ಕೆಲಸ ಅಲ್ಲಿ. ಬನ್ನಿ ಇವಾಗ ಬೇಗ ಹೋಗ್ಬೇಕು. ಅವ್ನು ಬಂದಾದ್ಮೇಲೆ ಕರ್ಕೊಂಡು ಹೋಗೋಣ. ಲೆಟ್ಸ್ ಗೋ. ನಾವಾಗಲೇ ನೋಡಿ ಲೇಟಾಗಿ ಬಂದರೆ ನಾವು ಮೋನಿನ ಕರ್ಕೊಂಡು, ನಮ್ಮಮ್ಮ ಎಲ್ಲ ಇನ್ನೇ ಇಲ್ಲೇ ಹೋಯ್ತವ್ರೆ ಪಲ್ಟ್ರಾಣಿ. ನಾವೆಲ್ಲ ಬಸ್ಸಲ್ಲಿ ಕೂತಿರ್ತಾರೆ ಅಂತ ಅನ್ಕೊಂಡ್ರೆ ಇನ್ನು ನಮ್ಮ ಜೊತೆ ಇಲ್ಲೇ ನಾವೇ ಬಂದ್ಬಿಟ್ಟಿದ್ವಿ ಅಷ್ಟು ಬೇಗ. ಹೇಳೋದು ಎಲೆಕ್ಟ್ರಿಕ್ ಫಾಸ್ಟ್ ಅಂತ. ನೋಡ್ರಿ ಎಲ್ಲ ಇಲ್ಲೇ ಇದ್ದೀರಾ, ಇನ್ನು ನಮ್ಮ ಥರ ಫಾಸ್ಟ್ ಇರಬೇಕು. ಸೊ ಬನ್ನಿ ನಾಷ್ಟ ಮಾಡ್ಕೊಂಡು ಹೋಗೋಣ ನಾವು. ಇಲ್ಲ ಹಾಯ್ ಮಾಡು, ಹಾಯ್ ಮಾಡು. ಹೆಂಗೆ ನಿಮ್ಗಿಂತ ಫಾಸ್ಟಾಗಿ ಬಂದಿದ್ದೀವಿ ನಾವು. ಹೆಂಗೆ? ಸೊ ಬನ್ನಿ ಗೈಸ್, ನಾವು ನಾಷ್ಟ ತಿನ್ಕೊಳ್ಳೋಣ. ಲೆಟ್ಸ್ ಗೋ. ಫುಲ್ಲು ರಶ್ ಅಂದ್ಬಿಟ್ಟು ಆಂಟಿ ಮನೆಗೆ ಬಂದ್ಬಿಟ್ಟು ದೋಸೆ ತಿಂತಾ ಇದೀವಿ. ಆಂಟಿ ಪಾಪ ದೋಸೆ ಹಾಕೊಡ್ತಾರೆ. ದೋಸೆ ತಿನ್ಕೊಂಡು ಸೀಟ್ ಇಟ್ಕೊತವ್ರೆ ಎಲ್ಲ. ಬೇಗ ಹೋಗಿ ನಾವು ಸೀಟ್ ಇಟ್ಕೊಬೇಕು, ತಿನ್ಕೊಂಡು ಹೋಗೋಣ. ಏನು ಹೇಳ್ಬೇಕಂತ ಹೇಳ್ದೋಡಮ್ಮ. ನಮ್ಮ ಯಜಮಾನು ಚೆನ್ನಾಗಿರೋ ಬಸ್ ಮಾಡಿಲ್ಲ, ಒಂದು ಹಾಡು ಬರಲ್ಲ, ಏನಿಲ್ಲ. ಬೇಜಾರಾಗಿ ಕೂತಿದೀವಿ ಇಲ್ಲಿ. ಬಸ್ಸಲ್ಲಿ ಇರೋರೆಲ್ಲ ಬೇಜಾರಾಗ್ತಾವ್ರೆ. ಎಲ್ಲರ ಮಕ್ಕಳು ಸಪ್ಪುಗೈತೆ. ಅಯ್ಯೋ ಗೈಸ್, ನನಗೆ ಕುತ್ಕೊಳಕೈತಲ್ಲ, ಸೆಕೆ ಸುರಿತೈತಿ ಇಲ್ಲಿ ಒಂದು ಕಡೆ. ಇನ್ನೊಂದು ಕಡೆ ನೋಡ್ರೆ ಫುಲ್ ಬೋರ್ ಹೊಡಿತೈತೆ. ನಾನು ಇಲ್ಲಿ ಮಧ್ಯದಲ್ಲಿ ಕೂತಿದ್ದೀನಿ. ನಮ್ಮ ಆಂಟಿ ಪಕ್ಕದಲ್ಲ. ಏನು ಮಾಡಲಿ ಅಂತ ಹೋಗ್ತಿದ್ದೆ. ಆಂಟಿ ಬಂದು ಏನು ಮಾಡಲಿ ಆಂಟಿ? ಆಯ್ತು ಆಂಟಿ. ಪಾಪ ಆಂಟಿ ಬಾ ಅಂತವ್ರೆ ಡ್ಯಾನ್ಸ್ ಆಡೋಕ್ಕೆ. ಇಲ್ಲಿ ನೋಡ್ರೆ ಸಾಂಗ್ ಇಲ್ಲ, ಏನು ಮಾಡೋದು ನೋಡೋಣ. ನೋಡಿ ಇವಾಗ ಇನ್ನೊಂದು ಪ್ರಾಬ್ಲಮ್ಮು, ಟೈರ್ ಚೇಂಜ್ ಮಾಡ್ತಾವ್ರೆ. ಇದೇನೋ ಟೈರ್ ಪಂಚರ್ ಆಗೈತಂತೆ, ಅದಕ್ಕೆ ಟೈರ್ ಚೇಂಜ್ ಮಾಡೋಕೆ ಬಂದವ್ರೆ. ಸಖತ್ ಬೇಜಾರಾಯ್ತಿದೆ ಇವಾಗ ನನಗೆ. ಏನೋ ಪ್ರೀತಿ ಈ ಥರ ಒಂದಾದ್ಮೇಲೆ ಒಂದು ನಮ್ಮದು. ಬಾ ಹಾಗೆ ಐಸ್. ನಾನು ಇಷ್ಟೊತ್ತು ಹೆಂಗೆ ಗೊತ್ತಿದ್ದೀನಿ ಅಂದರೆ, ಇವನು ಅಂಗಡಿಗೆ ಚಿಂತವನಿಗೆ, ತಿನ್ನೋ ಚಿಂತವನಿಗೆ. ನನಗೆ ಕುತ್ಕೊಳಕೈತಲ್ಲ ಅಂದರೆ ನನಗೂ ತಿಂಡಿ ತಗೊಂಬಂದ್ಬಿಡೋದು. ಕೊಡಲ್ಲ, ನಿನ್ನೆ ತಗೊಂಬ. ನಿನ್ನ ಹತ್ರ ಐತೆ ಅಂತ ನಂಗೆ ಗೊತ್ತು. ಮತ್ತೆ ಇನ್ನೇಂಗೆ ಅಂಗಡಿ ಹೋಯ್ತೀನಿ ಅಂದರೆ ನೋಡ್ದ ನಾನು ಕೊಡಿಸ್ಬೇಕಂತ ಅವನಿಗೆ. ಐಸ್ ಒಂದಾದ್ಮೇಲೆ ಒಂದು ನಮ್ಮದು ಬೇರೆ ಅದು ಇದು ಅಂತೆಲ್ಲ ಅಲ್ಲಿ ರಿಪೇರ್ ಆಯ್ತಿತ್ತಲ್ಲ. ಆ ಗ್ಯಾಪಲ್ಲಿ ಜ್ಯೂಸು ಆಮೇಲೆ ಅದೆಲ್ಲ ತೊಗೊಂಬಂದಕ್ಕೆ ಹೋಗಿದ್ರಿ. ನಮ್ಮ ಅಮ್ಮ ಅವ್ರಿಗೆಲ್ಲ ಕೊಟ್ಬಿಡೋಣ. ಪಾಪ ಅವ್ರಿಗೆ ಒಂಥರ ಬೇಜಾರಾಗ್ತದೆ. ಅದಕ್ಕೆ ಬನ್ನಿ ಕೊಟ್ಬಿಟ್ಟು ಬರೋಣ. ಇವಾಗ ಅಲ್ಲಿಂದ ಬಂದ್ರಿ, ಹಿಡ್ಕೊಳ ಫೋನು. ಬಂದೇನಿ, ಚೆನ್ನಾಗಿ ನಿದ್ದೆ ಮಾಡಿದ್ದೆ ಅಲ್ಲಿ. ಇವಾಗ ಒಳಗಡೆ ಹೋಗಿ ಸ್ವಲ್ಪ ಏನೇನೋ ಜ್ಯೂಸ್ ಕೊಟ್ಟರು, ಜ್ಯೂಸ್ ಕುಡ್ಕೊಂಡು ಊಟಕ್ಕೆ ಹೋಗ್ತಾ ಇದೀವಿ. ಅದಕ್ಕೆ ಶೂ ಹಾಕೊಂತ ಇದೀವಿ. ಶೂ ಹಾಕೊಂಬಂದ್ರೆ ಇದೇ ಗೋಲ್ಡ್ ನಂದು. ಅದಕ್ಕೆ ಇವಾಗ ಶೂ ಹಾಕೊಂಡು ನಾನು ನಮ್ಮ ತಮ್ಮಂದ್ರ ಜೊತೆ ಊಟಕ್ಕೆ ಹೋಗ್ಬೇಕು. ಬಿಸಾಕ್ಬಿಡೋ. ಬಿಸಾಕ್ ಶೂ ಹಾಕಡಿ. ಶೂ ಬಿಸಾಕ್ಬೇಕಾ? ನೋಡಿ ಗೈಸ್, ಆನೆ ಫಸ್ಟ್ ಟೈಮ್ ಶೂ ಹಾಕೋದು. ಆನೆ ಈ ತರ ಎಲ್ಲ ಶೂ ಹಾಕೊಡೋದು ನೋಡಿ. ಇದನ್ನ ಅಮ್ಮ ಇದು ದೊಡ್ಡ ಆನೆ ಅದು. ಸರಿ ಆಗ್ತಾ ಇಲ್ಲ ಕಣ ಅವನಿಗೆ. ಬನ್ನಿ ಇವಾಗ ಹಂಗೆ ರೆಡ್ ಬುಲ್ ತಗೊಂಡಿದ್ದೀವಿ ಎಲ್ಲರೂ. ಆಂಟಿ ಎಣ್ಣೆ ಕುಡಿಯೋದಾರಲ್ಲ, ಗ್ಲಾಸಲ್ಲಿ ಗ್ಲಾಸೆಲ್ಲ ಇಟ್ಕೊಂಡ್ಬಿಟ್ಟವ್ರಲ್ಲಿ ರೆಡ್ ಬುಲ್ ಕುಡಿಯೋಕ್ಕೆ. ಇನ್ಯಾರು ಮೋನಿ ಹತ್ರ ಒಂದೈತೆ, ನನ್ನ ಹತ್ರ ಒಂದೈತೆ, ಆಂಟಿ ಹತ್ರ ಒಂದೈತೆ. ರೆಡ್ ಬುಲ್ ಕುಡಿಯೋಣ.
ನೀವು ಕುಡಿ ಅಷ್ಟೇ ಗೈಸ್. ಎಲ್ಲ ಇದನ್ನ ಏನೋ ಗೊತ್ತಾ, ಡ್ರಿಂಕ್ಸ್ ಅನ್ಕೊಂಡವ್ರೆ. ಹಾಂ, ಯಾಕಂದ್ರೆ ಅದು ಎಲ್ಲರೂ ಏನು ಕೊಡೋರು ಗೊತ್ತಾ, ಡ್ರಿಂಕ್ಸ್ ಅನ್ಕೊಂಡವ್ರು ಅಲ್ಲ. ಅದು 0% ಆಲ್ಕೋಹಾಲ್ ಐತೆ ಕಂಟೆಂಟು. ಆದರೂ ಯಾರು ನಂಬ್ತಾ ಇಲ್ಲ. ನಾವು ಕುಡಿತಾ ಇದ್ದೀವಿ. ಕುಡಿಬೇಕು ನಾವು ಕುಡಿಯೋಣ, ಎನರ್ಜಿ ಡ್ರಿಂಕ್ ಕುಡಿಯೋಣ. ಇಲ್ಲಿ ಸುಮ್ಮನೆ ಕೂತಿದ್ದೀವಿ ದೇವಸ್ಥಾನದ ಹತ್ರ. ನಮ್ಮಮ್ಮ ಇಲ್ಲಿ ಎಲ್ಲ ಇಲ್ಲೇ ಕೂತವ್ರೆ. ಊಟಕ್ಕೆ ಟೈಮ್ ಆಯಿತು, ಊಟಕ್ಕೆ ಜಾಗ ಇರಲಿಲ್ಲ, ಅದಕ್ಕೋಸ್ಕರ ಕೂತ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ರೌಂಡ್ ಹೋಗಿ ಊಟ ಮಾಡಬೇಕು. ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ. ಇವಾಗ ನನಗೆ ಫೋನ್ ಸಡನ್ನಾಗಿ ಬಿಟ್ಟರೆ ಎಲ್ಲ ಹೋಗುತ್ತೆ ಫೋನು. ಸೀದಾ ಮೋರಿ ಗೈಸ್. ನಾನು ಹೆಂಗೆ ಕೂತಿದ್ದೀನಿ ಅಂದರೆ, ಹಿಂಗೆ ಕೂತಿದ್ದೀನಿ ಮೋರಿ, ಫೋನೇ ಬಿಟ್ಟರೆ ಸೀದಾ ಮೋರಿ ಒಳಗೆ. ನಮ್ಮ ಪ್ರೀತಿ ಇರೋದೇನು ಕೆಮ್ಮದೆ ಎತ್ಕೊಳಕ್ಕೆ. ಪ್ರೀತಮ್ ಇಟ್ಕೊಂಡಿರೋದೇನು ಪಕ್ಕದಲ್ಲ ನಾವು. ಅಲ್ವಾ ಪ್ರೀತಮ್? ಪ್ರೀತಮ್ 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 ಇವಾಗ ಸ್ವಲ್ಪ ಕುತ್ಕೊಂಡು ಇದಾದ್ಮೇಲೆ ಹೋಗೋಣ. ನನಗೂ ಹೊಟ್ಟೆ ಹಸಿವು ಇಟ್ಕೊಳೋದು. ನಾನು ಕುತ್ಕೊಳ್ತಿದ್ದೆ. ಅವನು ನಾನು ಏನು ಮಾಡಿದೆ ಇವಾಗ? ನನ್ನ ಪಾಡಿಗೆ ಇಲ್ಲಿ ಬಂದು ಕೂತಿದ್ದ. ಗೊತ್ತಲ್ಲ, ಇಷ್ಟೊತ್ತು ಸಖತ್ ವೆಯ್ಟ್ ಮಾಡಿದ್ವಿ ಊಟಕ್ಕೆ. ಇವಾಗ ನೋಡಿ ಊಟ ತಿನ್ಬೇಕು ಕುತ್ಕೊಂಡು. ಆಂಟಿ ನೀವು ಸುಸ್ತಾಗ್ಬಿಟ್ರಾ? ಹೌದು ಕಣೋ, ತುಂಬಾ ಸುಸ್ತಾಯ್ತು. ತಿನ್ಬೇಕು. ಹಾಂ, ನಮ್ಮ ದೊಡ್ಡಮ್ಮ ಇಲ್ಲೇ ಅವರೇ. ನಾನು, ನಮ್ಮ ಅತ್ತೆ, ನಮ್ಮ ಮಮ್ಮಿ, ನಮ್ಮೆಲ್ಲ ಲೈನ್ ಎಲ್ಲ ಇಲ್ಲೇ. ಇವಾಗ ಚೆನ್ನಾಗಿ ಊಟ ತಿನ್ಬೇಕು. ನಮ್ಮಮ್ಮ ನೋಡಿ ಹೆಂಗೆ ಆಟ ಆಡಿಸ್ತಾರೆ. ಗೈಸ್, ರಮ್ಮಿ ಮೊಬೈಲ್ ನಂತವ ಐತೆ. ಇವ್ರ ತಂಗಿ ಹಾಯ್ ಮಾಡಲಿ. ಉಲ್ಟಾ ಮಾಡೋದು. ಹಾಯ್ ಗೈಸ್, ಅದನ್ನು ಉಲ್ಟಾ ಮಾಡೋದು ಆ ಥರ. ಗೈಸ್ ಇವನ್ ಫೋನ್ ಎತ್ಕೊ ಬಂದ್ಬಿಟ್ಟನ್ ಗೈಸ್. ಅದೇನೋ ಒಳ್ಳೆ ಪ್ಲೇಸ್ ಅಂತ. ಅದೇನು ಪ್ಲೇಸ್ ಅದೇನೋ ಯಪ್ಪ. ಆರಾಮ್ಸಾಗಿ ಎಲ್ಲರೂ ಕುತ್ಕೋಬೋದು ಇಲ್ಲಿ. ಕುತ್ಕೋಬೋದಂತೆ ಗೈಸ್ ಆರಾಮ್ಸಾಗಿ. ನೋಡ ರವಿ ಇವನ ನಂಬಿ ಮೊಬೈಲ್ ಕಟ್ ಕಳ್ಸವನೆ. ಗೈಸ್, ಅದು ನಂಬಿಕೆ ಅಂದರೆ ನಾನು ಅವನ ಕೈಲೇ ಕೊಡ್ತೀನಿ ವಾಪಸ್. ಬಾಯ್. ಬುತ್ತಿ ಅಂತೆ ನೋಡಿ, ಇಟ್ಕೊಂತಾರಂತೆ ತಲೆ ಮೇಲೆ ಇಟ್ಕೊಂಡು ಹಾಗೆಲ್ಲ ಹೋಗೋಣ ಅಷ್ಟೇ. ಅವ್ರ ಹೆಂಡ್ತಿನ ಬಿಟ್ಬಿಟ್ಟು ಖುಷಿ ನೋಡ್ರಿ ಹೆಂಗೈತೆ ಮಗದಲ್ಲಿ. ನೀನೆಂದು ನಮ್ಮ ನಕ್ಯ ಇನ್ನು ಇನ್ನೊಂದು 2 ಅವರ್ ಮನೆಗೆ ಹೋಗೋದು. ಇನ್ನೊಂದು 2 ಅವರ್ ಏನೋ 2 ಅವರ್ ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಚಿಕ್ಕಮಂಟಿ ಮಗ ಮುಚ್ಚಿ ಚಿಕ್ಕಮಂಟಿ ಬಟ್ಟೆ ಹಾಕೋಬಿಡ್ತು. ಸ್ವಲ್ಪ ಗೈಸ್ ಆಯ್ತು ತೋರಿಸ್ತೆ. ಅವಳು ಮಲ್ಕೊಂಡ್ಬಿಟ್ಟವಳೆ. ಅವಳು 2 ಅವರ್ ಗೈಸ್. ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಎಲ್ಲರೂ ತೋರಿಸಲ್ಲ. ಹಾಯ್ ಮಾಡಿ ಕರೆಕ್ಟ್. ಓಕೆ, ಹಾಂ, ನಂಗೆ ಯಾರು ಗೊತ್ತಿಲ್ಲ. ಇದು ನೋಡಿದೆ ಇಲ್ಲಿ ಅವಾಗಿಂದ ನೋಡಿ. ಎಲ್ಲ ಮುಗೀತು. ಫುಲ್ಲು ಸುಸ್ತಾಗ್ತಾ ಇತ್ತು ನನಗೆ. ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು. ನಾಳೆ ಎಕ್ಸಾಮ್ ಐತೆ. ಏನಂದ್ರೆ ಏನೂ ಗೊತ್ತಿಲ್ಲ ನಾನು ಇವತ್ತು. ಅದೇನು ಮಾಡೋದು ಹೋಗಿ ನೋಡಬೇಕು. ಅದು ಬಿಟ್ಟರೆ ಫುಲ್ಲು ಟೈರ್ಡು. ನೋಡಿ ನಿಂತ್ಕೊಂಡಿದ್ದೀವಲ್ಲ ಇಲ್ಲಿ. ಬಸ್ಸಲ್ಲಿ ಹೋಗಬೇಕು, ಹೊರಡೋಣ. ಲೆಟ್ಸ್ ಗೋ ಗೈಸ್. ಹೋಗ್ಬಿಟ್ಟು ಮನೆಗೆ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಗೈಸ್. ಫೈನಲಿ ಎಲ್ಲ ಮುಗೀತು. ಇವಾಗ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ಲು ಸುಸ್ತು ಅಂದರೆ ಸುಸ್ತು. ನಾಳೆ ಎಕ್ಸಾಮು, ಏನೂ ಓದಿಲ್ಲ. ಎಕ್ಸಾಮ್ಗೆ 0 ಟೆನ್ಷನ್. ಬರೀ ಮಾಮೂಲಿ ಇಂಥ ಸುತ್ತಾಡೋ ಆಟಗಳಿಗಾದರೆ 0 ಟೆನ್ಷನ್ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಏನು ಮಾಡ್ತೀನೋ ಗೊತ್ತಿಲ್ಲ ನಾಳೆ ಎಕ್ಸಾಮ್ಗೆ. ಏನಂದರೆ ಏನೂ ಗೊತ್ತಿಲ್ಲ, ಏನೂ ಓದಿಲ್ಲ. ಇನ್ನು 2 ಅವರು ಆಗಲಿ ಟೈಮ್ ಬೇರೆ ಆಯಿತು. ನಿದ್ದೆ ಮಾಡಬೇಕು, ಊಟ ಮಾಡಬೇಕು. ಊಟ ಮಾಡಲ್ಲ, ನಿದ್ದೆ ಮಾಡಬೇಕು. ಫುಲ್ಲು ಸುಸ್ತಾಗೈತೆ. ಓದೋಕ್ಕೆ ಮನ್ಸಂತೂ ಮೂಡಂತೂ ದೇವರಾಣೆಗೂ ಇಲ್ಲ. ಓದಲ್ಲ ಅಂತ ನನಗೂ ಗೊತ್ತು. ನಾಳೆ ಯೂಟ್ಯೂಬ್ ಕ್ಲಾಸ್ ಕೇಳಬೇಕು ಅಷ್ಟೇ. ಬೆಳಗ್ಗೆ ಎದ್ದು ಯೂಟ್ಯೂಬ್ ಇಂಗ್ಲೀಷ್ ಅಲ್ವಾ ಇರೋದು, ಯೂಟ್ಯೂಬ್ ಓಪನ್ ಮಾಡಿ ಯೂಟ್ಯೂಬ್ ಕ್ಲಾಸ್ ಕೇಳಿ. ಯೂಟ್ಯೂಬ್ ಕ್ಲಾಸಲ್ಲಿ ಅದೇನೋ ನಾ ಲೆಸನ್ ಇಲ್ಲ ಅಂದರೆ ನನ್ನ ಕತೆ ಗೋವಿಂದ ಅಷ್ಟೇ. ಸೊ ಇವಾಗ ಪ್ರಯತ್ನ ಪಡು ಅಂತ ನಮ್ಮಮ್ಮ ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಪ್ರಯತ್ನ ಪಡ್ಬೇಕಂತ ಇವಾಗ ಈಗಲೇ ಪ್ರಯತ್ನ ಪಡು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಾನು ಬೆಳಗ್ಗೆ ಹೇಳ್ದೆ ಗೈಸ್ ನಮ್ಮಮ್ಮನಿಗೆ, ನಾನು
ಬರಲ್ಲ ಮಮ್ಮಿ ನೀವು ಹೋಗ್ರಿ ಅಂತ ಅಂದ್ರು ನಮ್ಮಮ್ಮ ಬಾರೋ ರವಿ ಬಾರೋ ರವಿ ಬಾರೋ ರವಿ ಬಾರೋ ಬಾರೋ ಅಂತ ಕರ್ಕೊಂಡು ಹೋಗ್ಬಿಟ್ಟು ನಮ್ಮಮ್ಮ ಇವಾಗ ಪ್ರಯತ್ನ ಪಡು ಅಂತ ನನಗೆ ಹೇಳ್ತಾರೆ ಮತ್ತೆ ಸಖತ್ತಾಗಿ ನಡ್ಕಾಡ್ತೀರಾ. ಏನು ಮಾಡೋಕ್ಕಾಗಲ್ಲ ಗೈಸ್, ಮನೆಗೆ ಹೋಗಿ ಅಷ್ಟೇ ನಿದ್ದೆ ಮಾಡ್ಬೇಕು ಇವಾಗ, ಇನ್ನೇನು ಕೆಲಸ ಇಲ್ಲ, ಓದೋಕ್ಕಂತೂ ಆಗಲ್ಲ. ನನ್ನ ಪ್ಲ್ಯಾನ್ ಇದ್ದಿದ್ದು ಇವತ್ತು ಮನೇಲಿದ್ದು ಸ್ವಲ್ಪ ಓದ್ಕೊಂಡು ಪ್ರಿಪೇರ್ ಆಗಿ ಆ್ಯಂಡ್ ಸ್ವಲ್ಪ ಕಾಂಟೆಂಟ್ ಬರೆಯೋಣ ಅಂತ, ಬಟ್ ಇವ್ರ ಜೊತೆ ಕರ್ಕೊಂಡೋದ್ರು. ಹಂಗಂತ ಇದೇನು ನನಗೆ ಅದೇನಂತಾರೆ ರಿಗ್ರೆಟ್ ಏನಿಲ್ಲ, ಹೋಗಲಿಲ್ಲ ಅಂದ್ಬಿಟ್ಟು ಖುಷಿಯಾಗಿತ್ತು. ಎಲ್ಲ ಇವತ್ತಿನ ಡೇ ಚೆನ್ನಾಗಿತ್ತು. ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಷ್ಟೇ. ಎವ್ರಿಥಿಂಗ್ ಹ್ಯಾಸ್ ಟು ಬಿ ಎಕ್ಸ್ಪೀರಿಯನ್ಸ್ಡ್ ಬಿಫೋರ್ ಯು ಡಿಡೆಂಟ್ ಎಕ್ಸ್ಪೀರಿಯನ್ಸ್ ಸಮಥಿಂಗ್ ಅಂತ. ಇವಾಗ ಮನೆಗೆ ಹೋಗೋಣ, ಲೆಟ್ಸ್ ಗೋ ಗೈಸ್.